ನಮ್ಮ ವ್ಯಾಪಾರದಲ್ಲಿ ಸ್ಟಾಕ್ ಅಥವಾ ಇನ್ವೆಂಟರಿ ಇರೋದು ತುಂಬಾ ಮುಖ್ಯ. ಇದ್ರ ಬಗ್ಗೆ ಬಹಳಷ್ಟು ವಿಡಿಯೋಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ ನಮ್ಮ ವ್ಯಾಪಾರಿಗಳು ಇದ್ರ ಬಗ್ಗೆ ಒಂದು ಸಾರಾಂಶವಾಗಿ ಏನಾದರೂ ಒಂದು ವಿಡಿಯೋಲಿ ಹೇಳ್ಕೊಟ್ಬಿಡಿ, ತಿಳಿಸ್ಬಿಡಿ ಅಂತ ಕೇಳಿದ್ರು. ಈ ವಿಡಿಯೋ ಈ ಒಂದು ಸ್ಟಾಕ್ ಬಗ್ಗೆ, ಈ ಆಂತರಿಕ ಹಣಕಾಸಿನ ನಿಯಂತ್ರಣಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನಾವು ಮುಖ್ಯವಾಗಿ ಏನನ್ನು ಗಮನದಲ್ಲಿ ಇಟ್ಕೋಬೇಕು ನಮ್ಮ ವ್ಯಾಪಾರಿಗಳು ಅನ್ನೋದನ್ನು ಈ ವಿಡಿಯೋ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಸೌಜನ್ಯ. ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ವ್ಯಾಪಾರ ಮಾಡೋ ವ್ಯಾಪಾರಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಪ್ರಶ್ನೆ ಅಥವಾ ಒಂದು ಡಿಸ್ಕಷನ್ ಅನ್ನೋದು ಬರುತ್ತೆ. ಇದಕ್ಕೊಂದು ಉತ್ತರ. ವ್ಯಾಪಾರದಲ್ಲಿ ಸ್ಟಾಕ್ ಅನ್ನೋದು ತುಂಬಾ ಮುಖ್ಯ. ಇದಕ್ಕೆ ಎರಡು ಮುಖ್ಯವಾದ ಒಂದು ಆಂತರಿಕ ಹಣಕಾಸಿನ ನಿಯಂತ್ರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ವೆಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನಪ್ಪ ಬರುತ್ತೆ ಅಂತಂದರೆ ವೆಂಡರ್ ಸೆಲೆಕ್ಷನ್ ಅನ್ನೋದು ಬರುತ್ತೆ, ಅಂದರೆ ಮಾರಾಟಗಾರರ ಆಯ್ಕೆ. ಎರಡನೇದು ಕಾಂಟ್ರಾಕ್ಟ್ ನೆಗೋಸಿಯೇಷನ್, ಅಂದರೆ ಒಪ್ಪಂದದ ಸಮಾಲೋಚನೆ ಅಂತ ಹೇಳ್ಬೋದು. ಮೂರನೇದು ಪರ್ಚೇಸ್ ಆರ್ಡರ್ ಸಿಸ್ಟಮ್ಸ್, ಅಂದರೆ ಖರೀದಿ ಆದೇಶದ ವ್ಯವಸ್ಥೆ. ಇದಂತೂ ಮುಖ್ಯವಾಗಿರಲೇಬೇಕು. ಎರಡನೇದು ಸ್ಟಾಕ್ನ ಖರೀದಿ ಮಾಡಬೇಕಾದ್ರೆ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅನ್ನೋದು ಕಂಟ್ರೋಲ್ ಸಿಸ್ಟಮ್ಸ್ ಇರಬೇಕು. ಅಂದರೆ ಸ್ಟಾಕ್ನ ಖರೀದಿ ಮಾಡಬೇಕಾದ್ರೆ ನೀತಿಗಳು ಮತ್ತು ನಿಯಂತ್ರಣಗಳು ಇರಬೇಕು. ಇದು ಮೊದಲನೇದ ಮುಖ್ಯವಾದ ಅಂಶ. ಎರಡನೇ ಮುಖ್ಯ ಅಂಶ, ವ್ಯಾಪಾರಿಗಳಿಗೆ ಇನ್ವೆಂಟ್ರಿಗೆ ಅಥವಾ ಸ್ಟಾಕ್ಗೆ ಕನೆಕ್ಟೆಡ್ ಆಗಿರೋ ಮಾಹಿತಿ ಅನ್ನೋದು ಸಿಗಬೇಕು. ಅಂದರೆ ಇನ್ಫಾರ್ಮೇಷನ್, ಆಕ್ಸೆಸ್ ಟು ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಇನ್ವೆಂಟ್ರಿ. ಯಾವ ಥರ ಒಂದು ವರದಿ ಸಿಗಬೇಕು ಅಂತಂದರೆ, ಪರಿಶೀಲನೆಗಾಗಿ ಸ್ಟಾಕ್ ರಿಲೇಟೆಡ್ ಮಟ್ಟ ಇರ್ಬೋದು, ವೆಚ್ಚ ಇರ್ಬೋದು, ಅದರಲ್ಲಿ ಬರೋ ವ್ಯತ್ಯಾಸ ಇರ್ಬೋದು. ನಮಗೆ ಒಂದು ನಿಯಮಿತವಾದ ವರದಿ ಅನ್ನೋದು ಸಿಕ್ಕಾಗ ವ್ಯಾಪಾರಿಗಳು ಸ್ಟಾಕ್ ರಿಲೇಟೆಡ್ ಡಿಸಿಷನ್ಸ್ನ ಚೆನ್ನಾಗಿ ತಗೊಂಡು ವ್ಯಾಪಾರದಲ್ಲಿ ಏನಾದರೂ ಆಪ್ರೇಷನಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡಬೇಕು ಅಂತಂದರೆ, ನನ್ನ ದಿನನಿತ್ಯ ಒಂದು ವ್ಯಾಪಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಅದ್ರ ಪ್ರಕಾರ ಅವರೊಂದು ಚೇಂಜ್ ಮಾಡಿಕೊಂಡು ಚೆನ್ನಾಗಿ ವ್ಯಾಪಾರ ಮಾಡೋದಕ್ಕೆ ತುಂಬಾ ಲಾಭ ಆಗುತ್ತೆ ಮತ್ತು ಪ್ರಯೋಜನವೂ ಆಗುತ್ತೆ. ಈ ಒಂದು ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇದೇ ಥರ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.